ನಿನ್ನನ್ನು ನಾವು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಕೀರ್ತಿಸುತ್ತೇವೆ. ನಮ್ಮನ್ನು, ನಮ್ಮ ಜೀವನವನ್ನು ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ಈ ದಿವಸ ಜೂನ್ 1ನೇ ತಾರೀಕು 6ನೇ ತಿಂಗಳಿಗೆ ನಾವು ಪ್ರವೇಶ ಮಾಡಿದ್ದೇವೆ. ಈ 6ನೇ ತಿಂಗಳಲ್ಲಿ ದೇವರ ವಾಕ್ಯದ ಭಾಗ ದೇವರ ಆತ್ಮ ಮತ್ತು ಸಂಪೂರ್ಣ ಪುನಃಸ್ಥಾಪನೆ ಅನ್ನುವಂತ ಒಂದು ವಿಷಯವನ್ನ ನಾವು ಕಾಣ್ತಾ ಇದ್ದೇವೆ. ದೇವರ ಆತ್ಮ ಮತ್ತು ಸಂಪೂರ್ಣ ಪುನಃಸ್ಥಾಪನೆ ಅಂತ. ಇದಕ್ಕಾಗಿ ದೇವರ ವಾಕ್ಯದ ಭಾಗ ಯೆಹೆಜ್ಕೇಲ 36:27-38. ಯಾರಾದರೂ 4 ವಚನಗಳನ್ನು ಓದಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ. 36:27-38. ಸರ್. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ನಾನು ನಿಮ್ಮನ್ನು ನಿಮ್ಮ ಎಲ್ಲಾ ವಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ನಿಮಗೆ ಕ್ಷಾಮವನ್ನು ಇನ್ನೂ ಬರಮಾಡೆನು. ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು, ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ಆಗ ನೀವು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸಂದರ್ಭದಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ, ದೇವರು ಮತ್ತು ದೇವರ ಆತ್ಮ ಮತ್ತು ಸಂಪೂರ್ಣ ಪುನಃಸ್ಥಾಪನೆ ಅಂತ. ಸಂಪೂರ್ಣ ಪುನಃಸ್ಥಾಪನೆ, ದೇವರ ಆತ್ಮ. ಈ ದೇವರ ಆತ್ಮ ಅಂತಂದ್ರೆ ದೇವರು ಆತನ ಆಶೀರ್ವಾದ, ಆತನ ಒಂದು ಆತ್ಮ ಸದಾಕಾಲ ನಮ್ಮ ಜೊತೆಗಿರುವಂಥದ್ದು. ಈ ದೇವರ ಆತ್ಮ ಅಂದ್ರೆ, ದೇವರ ಆತ್ಮ ಅನೇಕರಿಗಿರ್ತದೆ, ಕೆಲವ್ರಿಗಿರಲ್ಲ. ಸತ್ಯವೇದದಲ್ಲಿ ನಾವು ಈ ಆತ್ಮದ ಬಗ್ಗೆ ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ಒಬ್ಬ ದೇವರ ಆತ್ಮ ಬಂದಾಗ, ಸೌಲ ದಾರಿಲಿ ಬರ್ತಾ ಇರುವಾಗ ಆಶೀರ್ವಾದ ತಗೊಂಡು ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವನಲ್ಲಿ ಪ್ರವಾದಿಗಳ ಮಂಡಲ ಜೊತೆಗೆ ಡ್ಯಾನ್ಸ್ ಮಾಡ್ತಾನೆ. ಪ್ರವಾದಿ ಮಂಡಳಿಯವರ ಜೊತೆಗೆ ಅವನು ನೃತ್ಯವನ್ನ ಮಾಡ್ತಾ ಇದ್ದಾನೆ. ನೃತ್ಯ ಮಾಡ್ತಿರುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವನು ದೇವರಾತ್ಮನಿಂದ ಪ್ರೇರೇಪಣೆ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಸಮುವೇಲ ದೇವರಾತ್ಮನಿಂದ ಪ್ರೇರೇಪಣೆ ಆದ್ಮೇಲೆ ಆತನು ಹೋಗಿ ದಾವೀದನ್ನ ಅಭಿಷೇಕ ಮಾಡ್ತಾರೆ. ಆ ದೇವರಾತ್ಮ ಹೇಳುತ್ತೆ, ಮೊದಲನೇವನ್ ಬೇಡ, ಎರಡನೇವನ್ ಬೇಡ, ಮೂರನೇವನ್ ಬೇಡ ಅಂತ ಹೇಳಿ ಕೊನೆಯವನಾದಂತ ದಾವೀದನ್ನ ಅಭಿಷೇಕ ಮಾಡುವಂತ ದೇವರ ಆತ್ಮ ಸ್ಪಷ್ಟವಾಗಿ ಹೇಳುತ್ತೆ. ಅದೇ ತರ ಸಂಸೋನನನ್ನ ನಾವು ನೋಡುವಾಗ, ಸಂಸೋನ ಹುಟ್ಟತಾನೆ ಒಬ್ಬ ತಲೆಗೆ ಕತ್ತಿ ಹಾಕ್ಬಾರ್ದು, ಅಂದ್ರೆ ಕೂದಲಿಗೆ ತೆಗಿಸ್ಬಾರ್ದು, ನೀನು ರಜರಾಯನ ಅಂತ ವ್ರತ ಆಚರಿಸ್ಬೇಕು ತರ ಅದು. ಆದ್ರಿಂದ ನೀನು ಆತನ ಮೇಲೆ ದೇವರಾತ್ಮ ಇರುತ್ತೆ, ಅದನ್ನ ಕೂದಲು ತೆಗಿಸ್ಬಾರ್ದು ಅಂತೆಲ್ಲ ಹೇಳಿ ದೇವರ ಆತ್ಮ ಹೇಳಿರ್ತದೆ ಫಸ್ಟ್ ದೇವದೂತ. ಆತ ಅದೇ ತರನೇ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ. ಆ ಶಕ್ತಿ ತುಂಬಾ 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 ಇರ್ತದೆ ಆತನಿಗೆ. ಆವಾಗ ಅವನು ಪಾಪಕ್ಕೆ ಕೆಲವು ಟೈಮ್ ಬೀಳ್ತಾನೆ. ಅವನ್ ಬಿದ್ದು ತನ್ನ ಶಕ್ತಿನ ಕಳ್ಕೊಳಕ್ಕೆ ಶುರು ಮಾಡ್ತಾನೆ. ದೇವರಾತ್ಮ ಹೇಳುತ್ತೆ ಅವನಿಗೆ ಬೇಡ ಅಂತ ಹೇಳಿ, ಆದ್ರೂ ಕೇಳೋದಿಲ್ಲ. ಆ ತಿಮ್ನಾ ಊರ್ಗ್ ಹೋಗ್ತಾನೆ, ಇನ್ನು ಯಾವ್ಯಾವ್ದೋ ಊರ್ಗ್ ಹೋಗ್ತಾನೆ.
ಅವಾಗ ಅಲ್ಲಿದ್ದಂತ ಜನರುಗಳನ್ನ ಸಾಯಿಸ್ತಾನೆ. ಒಂದು ಕತ್ತೆ ದವಡೆ ಎಲುಬು ತಗೋತಾನೆ, ಅದನ್ನ ಹೊಡೆದಾಗ ಅವ್ರ ಜನಗಳು 3,000 ಜನ ಸತ್ತೋಗ್ತಾರೆ. ಇನ್ನೊಂದ್ಸರಿ ಜ್ಞಾನದಿಂದ ನರಿಗಳು ತಗೊಂಡ್ ಬಂದು ಬಾಲ ಕಟ್ ಬೆಂಕಿ ಹಚ್ಚಿ ಎಲ್ಲ ಹೊಲನೂ ನಾಶ ಮಾಡ್ತಾನೆ. ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ನಡೀತಿದ್ದಂತ ಎಲ್ಲ ಕಾರ್ಯಗಳನ್ನ ಬಂದ್ ಮಾಡಕ್ಕೋಸ್ಕರ ದೇವರಾತ್ಮನ ಅವನಿಗೆ ಕೊಟ್ಟಿರ್ತಾರೆ ದೇವರು. ಆದ್ರೆ ಆತ ತಾನು ಒಂದು ಯಾವ್ದೋ ಮೋಜಿಗೆ ಒಳಗಾಗಿ ದೆಲೀಲ ಹತ್ರ ಹೋಗಿ ಅಲ್ಲಿ ಕಾಮದ ಅಥವಾ ಭೋಗದ ಒಂದು ಆಶೆಗೋಸ್ಕರ ಬಿದ್ದು ನಿನ್ ಶಕ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಅವನು ಏನೇನೋ ಹೇಳಿ ಕೊನೆಗೆ ಕೂದಲಲ್ಲಿದೆ ಅಂತ ಹೇಳ್ಬಿಡ್ತಾನೆ. ಕೂದಲು ತೆಗಿತಾರೆ, ಶಕ್ತಿ ಕುಂದೋಗ್ತದೆ. ಅದ್ ನಿಜವಾಗಿ ಶಕ್ತಿ ಕೂದಲಲ್ಲಿ ಇರ್ಲಿಲ್ಲ, ದೇವರ ಆತ್ಮ ಅವನಲ್ಲಿತ್ತು. ಆಗೋಸ್ಕರ ಅಕ್ಕೆ ಹೇಳುತ್ತೆ, ಕೂದಲು ತೆಗೆದ ತಕ್ಷಣ ದೇವರಾತ್ಮ ಅವನು ಬಿಟ್ಟು ಹೋಯ್ತು ಅಂತ ಹೇಳುತ್ತೆ. ಆಗ ಅವನ ಶಕ್ತಿ ಕುಂದೋಗುತ್ತೆ. ನಮಗೆ ದೇವರ ಆತ್ಮ ಇದ್ರೆ ಮಾತ್ರ ನಾವು ಮಾಡೋದು. ಕೂದಲು ಒಂದು ಹೇಳಿರ್ತಾರೆ ಈ ತರ ತೆಗ್ದು ಅಂತ, ಆ ತರ ಒಂದು ಗೆರೆ ಹಾಕಿರ್ತಾರೆ ಅಂತ ಇರ್ತಾರಲ್ಲ, ಒಂದು ಕಟ್ಟುಪಾಡು ಅಂತ, ಆ ತರ ದೇವರು ಅವನಿಗೆ ಈ ತರ ಒಂದು ಹೇಳಿರ್ತಾರೆ. ಆದ್ರೆ ಅದನ್ನ ತೆಗೆದ ತಕ್ಷಣ ಬಿಟ್ಟೋಗ್ತದೆ. ದೇವ್ರ ಮಾತು ಕೇಳಿದಾಗ ಅದು ಬಿಟ್ಟೋಗ್ಬಿಡ್ತದೆ. ಆಗ ಒಂದು ಮರಣ ಬರ್ತೈತೆ ಅವನಿಗೆ. ಈ ತರ ಸತ್ಯವೇದದಲ್ಲಿ ತುಂಬಾ ದೇವರ ಆತ್ಮದ ಬಗ್ಗೆ ಹೇಳುತ್ತೆ. ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕಕ್ಕೆ ಹೋಗುವಾಗ ನಾನು ನನ್ನ ಆತ್ಮನ ನಿಮ್ಗೆ ಬಿಟ್ಟೋಗ್ಬಿಡ್ತೀನಿ, ನಾನು ಆತ್ಮನ ಕಳಿಸ್ತೀನಿ. ಆತ್ಮನ ಕಳಿಸ್ತಾರೆ. ಕಳಿಸೋವರೆಗೂ ಇವರು ವೆಯ್ಟ್ ಮಾಡಲ್ಲ. ಅವ್ರೇನ್ ಮಾಡ್ತಾರೆ, ತಾವೇ ಮೇಲೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವು ಡಿಸಿಷನ್ಗಳನ್ನು ತಗೊಳಕ್ ಶುರು ಮಾಡ್ತಾರೆ. 12 ಮಂದಿ ಶಿಷ್ಯರು, ಒಬ್ಬ ಸತ್ತೋಗವನೆ, ಅವನ್ ಬದಲು ಇನ್ನೊಬ್ಬನ್ ಬೇಕು ಅಂತ ಹೇಳಿ ಚೀಟ್ ಹಾಕ್ತಾರೆ. ಆಗ ಮತ್ತಿ ಅಂತಕ್ಕಂಥ ಒಬ್ಬನ್ ಬರ್ತದೆ. ಅವನ 12 ಮಂದಿ ಶಿಷ್ಯರು ಅಂತ ಹೇಳ್ತಾರೆ. ಚೀಟ್ ಹಾಕಿ ಆರಿಸ್ಕೊಳ್ತಾರೆ. ಅದನ್ನ ಸತ್ಯವೇದದಲ್ಲಿ 12 ಮಂದಿ ಶಿಷ್ಯರಲ್ಲಿ ಅವನೊಬ್ಬ ಅಂತ ಅಂತರು ಕೂಡ. ವೇದ ಜ್ಞಾನಿಗಳು ಅನೇಕರು ಇದು ದೇವರಾತ್ಮ ಇನ್ನೂ ಬಂದೇ ಇರಲಿಲ್ಲ, ಆವಾಗ ನಡೆದಿರುವಂತ ಒಂದು ಇದು ಡಿಸ್ಕಷನ್, ದೇವ್ರು ಇನ್ನೂ ಆರಿಸ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ. ದೇವರಾತ್ಮ ಅದಾದ್ಮೇಲೆ ಬರುತ್ತೆ. ಬಂದಾಗ ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಮತ್ತೆ ಪೇತ್ರ ಅವರೆಲ್ಲ ಪ್ರಸಂಗ ಮಾಡಿದಾಗ 3,000 ಜನ ದೀಕ್ಷಾ ಸ್ನಾನ ಹೊಂದ್ತಾರೆ. ಇದು ದೇವರಾತ್ಮನ ಕಾರ್ಯ. ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಮಾಡಿ ಅವರ ವಾಕ್ಯ ಎಲ್ಲ ಒಪ್ಕೊಂಡು ಅಲ್ಲಿ ಜಾತ್ರೆಗೆ ಬಂದಿದ್ದಂತ 3,000 ಜನ, ಹೆಚ್ಚು ಕಡಿಮೆ 3,000 ಜನ ದೀಕ್ಷಾ ಸ್ನಾನ ತಗೊಂತಾರೆ. ಇದು ದೇವರಾತ್ಮನ ಕಾರ್ಯ. ನಮ್ ಕಾರ್ಯ ಬೇರೆ. ದೇವರಾತ್ಮ ಇಲ್ಲದೆ ಮಾಡೋದು ಬೇರೆ, ದೇವರಾತ್ಮ ಇದ್ರೆ ಮಾಡೋದು ಬೇರೆ. ಗೊತ್ತಾಯ್ತಾ? ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಹಾಗೆ ಈ ತರ ದೇವರಾತ್ಮ ಇದ್ದು ಮಾಡ್ತಾ ಇದೀವ, ಇಲ್ಲದೆ ಮಾಡ್ತಾ ಇದೀವ ಅಂತ ಅನಿಸ್ತಾ ಇರ್ತದೆ. ಈ ರೀತಿಯಾದಂತ ಒಂದು ಪರಿಶುದ್ಧ ಆತ್ಮವನ್ನ, ದೇವರೇ ನನ್ನ ಆತ್ಮ ಅಂದ್ರೆ ದೇವರ ಒಂದು ಶಕ್ತಿಯನ್ನ ನಮ್ಮಲ್ಲಿ ಅಡಗಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಏನಂತೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸುವಂತೆ ಅನುಗ್ರಹಿಸುವೆನು ಅಂತ ಹೇಳ್ತಾರೆ. ಗೊತ್ತಾಯ್ತಾರೆ? ದೇವರ ಆತ್ಮ ನಮ್ಮಲ್ಲಿ ನೆಲೆಸ್ಬೇಕು. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ ಅಂತ ಹಾಡಿದೆ ಅಲ್ವಾ, ಆ ತರ. ಆಮೇಲೆ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡ್ತೀನಿ. ದೇವರ ಆತ್ಮ ನಮ್ಮಲ್ಲಿದ್ರೆ ಆತನ ನೇಮ. ನೀವು ನನ್ನ ನೀತಿ ವಿಧಿಗಳನ್ನು ಕೈಕೊಂಡು ಆಚರಿಸ್ತೀರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆ ಆಗಿರುವಿರಿ, ನಾನು ನಿಮಗೆ ದೇವರಾಗಿರುವಿರಿ. ಇಷ್ಟೇ ಬೇಕಾಗಿರೋದು ನಮಗೂ ನಿಮ್ಗೆ ಎಲ್ಲರಿಗೂ. ದೇವರು ನಮಗೆ ದೇವರಾಗಿರ್ಬೇಕು, ನಾವು ಆತನಿಗೆ ಪ್ರಜೆ ಆಗಿರ್ಬೇಕು. ಇಷ್ಟಿದ್ಬಿಟ್ರೆ ಲೋಕದಲ್ಲಿ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ನಮ್ಮ ಜೀವನದಲ್ಲೂ ಪ್ರಾಬ್ಲಮ್ ಇರಲ್ಲ, ಮನೇಲೂ ಪ್ರಾಬ್ಲಮ್ ಇರಲ್ಲ, ಮಕ್ಕಳಲ್ಲೂ ಪ್ರಾಬ್ಲಮ್ ಇರಲ್ಲ. ನಾವು ಯೇಸು ಸ್ವಾಮಿ ದೇವರಂತ ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಆಗಿದ್ರು, ಚರ್ಚ್ಗೆ ಹೋಗ್ತಾ ಇದ್ರು, ನಾವು ಅಂಗೀಕಾರ ಮಾಡ್ಕೊಂಡಿರಲ್ಲ, ಆತನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ದೇವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ಈಗಿನ ಕಾಲದ ಯವನಸ್ಥಿಯರು ಮುಖ್ಯವಾಗಿ ಹೆಚ್ಚಾಗಿ
ದೇವ್ರ ಮೇಲೆ ಡಿಪೆಂಡ್ ಆಗಿ ಇರ್ತಾ ಇಲ್ಲ. ತಮ್ಮ ಜ್ಞಾನದ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಆದ್ರೆ ಅವರು ಕೂಡ ದೇವ್ರ ಮೇಲೆ ಡಿಪೆಂಡ್ ಆಗಿ ಇರಬೇಕು ಅಂತಕ್ಕಂಥದ್ದನ್ನ ನೋಡ್ತೀವಿ. ನಾನು ನಿಮಗೆ ದೇವರಾಗಿರ್ತೀನಿ, ಇನ್ನೇನ್ ಬೇಕು ನಮ್ಗೆ? ನಾನೇ ನಿಮಗೆ ದೇವರಾಗಿರ್ತೀನಿ, ನೀವು ನಮ್ಗೆ ಪ್ರಜೆ. ನೋಡಿ, ದೇವರು ನಾನು ನಿಮಗೆ ದೇವರಾಗಿರುವೆನು, ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ನೋಡಿ, ನಿಮ್ಮನ್ನು ಹೊಲಸು ತೆಗೆದಾಕ್ತೀನಿ ಅಂತಾರೆ. ನಿಮ್ಮಲ್ಲಿ ಹೊಲಸಿದೆ, ಅನೇಕರಲ್ಲಿ ಹೊಲಸಿದೆ. ನಮ್ಮಲ್ಲಿ ಆ ಹೊಲಸನ್ನೇ ಪ್ರೀತಿ ಮಾಡುವಂತ ಒಂದು ಭಕ್ತರಾಗಿದ್ದೀವಿ ನಾವು. ಭಕ್ತರು ಅಂತೀವಿ, ಆದ್ರೆ ಹೊಲಸಿದೆ. ಏನು ಹೊಲಸು? ದೇವರಾತ್ಮನಿಗೆ ಸಂಬಂಧಪಟ್ಟಿರೋ ಕಾರ್ಯ. ದೇವರಾತ್ಮ ಅಂತಂದ್ರೆ ನಾವು ಗಲಾತ್ಯದಲ್ಲೆಲ್ಲ ನೋಡ್ತೀವಿ, ಅದ್ ನಮ್ಮಲ್ಲಿ ಇರೋದೇ ಇಲ್ಲ. ಆ ಹೊಲಸು ತೆಗೆದಾಕ್ಬೇಕು. ಫಸ್ಟ್ ತೆಗೆದಾಕ್ತೀನಿ ಅಂತಾರೆ ದೇವರು, ಒಪ್ಪಿಸ್ಕೊಡ್ಬೇಕಷ್ಟೇ. ಬೆಳೆಯಲೆಂದು ಅಪ್ಪಣೆ ಕೊಡ್ತೀನಿ. ಬೆಳೆ ಬೆಳೆಯಲ್ಲ, ಸರಿಯಾಗಿ ವೃದ್ಧಿ ಆಗಲ್ಲ, ವೃದ್ಧಿ ಮಾಡ್ತೀನಿ. ನಿಮಗೆ ಕ್ಷಾಮವನ್ನು ಇನ್ನು ಬರಮಾಡೇನು. ಅಂದ್ರೆ ನಿಮ್ ಲೈಫಲ್ಲಿ ಬರಗಾಲ ಬರೋದಿಲ್ಲ. ನಾನು ನಿನ್ನೆ ಪ್ರಸಂಗ ಮಾಡುವಾಗ ಹೇಳ್ತಾ ಇದ್ದೆ, ದೇವ್ರ ಕೈಗೆ ಒಪ್ಪಿಸ್ಕೊಟ್ರೆ ನಮ್ಗೆ ತುಂಬಾ ಮೀನುಗಳು ಸಿಗ್ತಾವು. ಎಷ್ಟು ಸಿಗ್ತಾವೋ ತುಂಬಸಕ್ಕಾಗಲ್ಲ. 2 ದೋಣಿ, ಇನ್ನೊಂದು ದೋಣಿ ಅದು ಮುಳುಗಂಗೆ. ಆದ್ರೆ ನಾವ್ ಯಾಕೆ ಅಂದ್ರೆ ದೇವ್ರ ಕೈಗೆ ಒಪ್ಪಿಸ್ಕೊಳ್ದೆ ನಮ್ಮ ಟ್ಯಾಲೆಂಟ್ ಅಲ್ಲಿ ಏನೇನೋ ಮಾಡ್ತಾ ಇರ್ತೀವಿ ನಾವು. ಹಿಂಗ್ ಮಾಡಿದ್ರು ಒಳ್ಳೇದು, ಹಂಗ್ ಮಾಡಿದ್ರು ಒಳ್ಳೇದು, ಹಿಂಗ್ ಮಾಡೋಣ, ಅಲ್ಲಿಂದ ಹಿಂಗೊಂದ್ ಸಣ ಹಿಂಗ್ ಮಾಡೋಣ, ದರೋಡೆ ಮಾಡೋಣ, ಈ ತರ ಎಲ್ಲ ನಾವು ಏನಾನೋ ಒಂದ್ ಮಾಡ್ತಿರ್ತೀವಿ. ನಮ್ಗೆ ಬಲೆ ತುಳಿಯೋದ್ ಬಿಟ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಯೇಸು ಸ್ವಾಮಿನ ನಮ್ಮ ಅಡಗಲ್ ಹತ್ತಿಸ್ಕೊಂಡು ಅವ್ರು ಹೇಳ್ದಂಗೆ ಕೇಳಿದ್ರೆ ನಮ್ಗೆ ಸಮೃದ್ಧಿ ಆಗುತ್ತೆ ಅಂತ ಲೋಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಆತರ ದೇವ್ರ ಕೈಲಿ ಒಪ್ಪಿಸಾಗ ದೇವರು ನಮ್ಗೆ ವೃದ್ಧಿನ ಕೊಡ್ತೀನಿ ಅಂತ ದೇವರೇ ಹೇಳ್ತಾರೆ. ನಿಮ್ಗೆ ಬರಗಾಲ ಉಂಟು ಮಾಡಲ್ಲ. ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ನೋಡಿ ಹೆಂಗಿದೆ. ದೇವ್ರಿಗೆ ಮರದ ಹಣ್ಣನ್ನು ಬಿಡ್ಲಿಕ್ಕೂ ಗೊತ್ತು, ಹೊಲದ ಬೆಳೆಯನ್ನು ಹೆಚ್ಚಿಸ್ಲಿಕ್ಕೂ ಗೊತ್ತು. ಆಗ ನೀವು ನಿಮ್ಮ ದುರ್ಮಾರ್ಗಚಾರಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿಮ್ಮ ಅಪರಾಧಗಳ ಮತ್ತು ಅಸಹ್ಯ ಕಾರ್ಯಗಳ ನಿಮಿತ್ತ ನಿಮಗೆ ನೀವೇ ಎಸಿಕೊಳ್ಳುವಿರಿ. ಇದು ಮಾಡಬೇಕಾದಂತ ಒಂದು ಪ್ರಕ್ರಿಯೆ. ನಮ್ಮ ಅಪರಾಧಗಳು, ನಮ್ಮ ದುರ್ಮಾರ್ಗಗಳು ಇವನ ಜ್ಞಾಪಕಕ್ಕೆ ತಂದುಕೊಂಡು ಅಸಹ್ಯ ಕಾರ್ಯಗಳನ್ನು ಬಿಟ್ಟುಬಿಡುವಂಥದ್ದು. ದುರ್ಮಾರ್ಗಗಳು, ದುರಾಚಾರ ಇವನ್ನೆಲ್ಲ ತಂದ್ಕೊಂಡು ಅಸಹ್ಯ ಕಾರ್ಯಗಳು ಬಿಟ್ಬಿಡು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಈ ರಕ್ಷಣಾ ಕಾರ್ಯವನ್ನು ಮಾಡುವೆನು. ನಾನು ಈ ರಕ್ಷಣಾ ಕಾರ್ಯನ ಮಾಡ್ತೀನಿ, ನಿಮ್ಗೆ ಆಶೀರ್ವಾದ ಮಾಡ್ತೀನಿ, ಆತ್ಮನ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ನಾನು ಈ ರಕ್ಷಣಾ ಕಾರ್ಯವನ್ನು ಮಾಡುವುದು ನಿಮ್ಮ ನಿಮಿತ್ತವಲ್ಲವೆಂದು ನಿಮಗೆ ತಿಳಿದಿರಲಿ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳಿಗೆ ಲಜ್ಜೆಗೊಳ್ಳಿರಿ, ನಾಚಿಕೆ ಪಡಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ನಿಮ್ಮ ಅಪರಾಧಗಳಿಂದೆಲ್ಲ ಶುದ್ಧಿ ಮಾಡುವ ದಿನಗಳಲ್ಲಿ ಪಟ್ಟಣಗಳ ನಿವಾಸಿಗಳನ್ನು ತುಂಬಿಸುವೆನು, ಆಳು ನಿವಾಸ ಮಾಡುವ. ಹೀಗೆ ಅನೇಕ ಹೇಳ್ತಾರೆ. ಇದು ಹೆಂಗಿರ್ತಂದ್ರೆ ಏದೇನು ಉದ್ಯಾನವನದಂತೆ ತಿರುಗಿ ಮಾಡ್ತೀನಿ ಅಂತ. ಆಮೇಲೆ 36ನೇ ವಚನದಲ್ಲಿ ಯೆಹೋವ ಹಾಳಾದ ನಿವಾಸವನ್ನು ನಾನು ತಿರುಗಿ ಕಟ್ತೀನಿ ಅಂತ. ಅದೇ ತರ 38ನೇ ವಚನದಲ್ಲಿ ಹಿಂಡಾಗಿ ತುಂಬಿಕೊಳ್ಳುವರು, ಆಗ ನಾನೇ ಯೆಹೋವನೆಂದು ಎಲ್ಲರಿಗೂ ನಿಶ್ಚಯವಾಗುವುದು. ಇನ್ನೂ ಅನೇಕರಿಗೆ ದೇವರಿದಾರ ಇಲ್ವಾ ಅಂತ ಡೌಟೇ ಇರ್ತದೆ. ಯೇಸು ಸ್ವಾಮಿ ನಂಬದವ್ರಿಗೂ ಇರ್ತದೆ. ಇದರ ಈ ತರ ಆಗುತ್ತಲ್ಲ, ಆ ತರ ಆಗುತ್ತಲ್ಲ, ಈ ತರ ಆಗುತ್ತೆ ಅಂತ. ಇದು ಇಸ್ರಾಯೇಲ್ ಜನರಲ್ಲಿ ಬಹಳ ಇತ್ತು. ಅವ್ರು ಎಷ್ಟೇ ಅದ್ಭುತಗಳು ನೋಡಿದ್ರು ಅವ್ರ ದೇವ್ರ ಕಡೆ ತಿರ್ಕೊಳ್ತಾ ಇರ್ಲಿಲ್ಲ. ಅಷ್ಟು ಒಂದು ಕೆಟ್ಟವಾದಂತ ಮನಸ್ಸು ಅವ್ರಿಗಿತ್ತು. ನಾನು ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, ಪಾಠ ಮಾಡಿದೆ ಅಲ್ಲಿ ಒಂದ್ ಕಡೆ ಹೋಗಿ CBS ಅಲ್ಲಿ ಪಾಠ ಮಾಡುವಾಗ ಈ ನಾಮಾನನ ವಿಷಯ ನೋಡ್ತೀವಿ ನಾವು. ನಾಮಾನನ ವಿಷಯ
ತಗೊಳ್ಳುವಾಗ ಆ ನಾಮನ ಬಂದು ಕುಷ್ಠರೋಗ ವಾಸಿ ಮಾಡ್ಕೊಳ್ತಾನೆ. ವಾಸಿ ಮಾಡ್ಕೊಂಡು ರಿಟರ್ನ್ ಹೋಗುವಾಗ ಪ್ರವಾದಿ ಹತ್ರ ಬಂದು, ಈ ದುಸ್ತು ಬಟ್ಟೆ ತಗೋ, ಈ ನಂದು ಸ್ವಲ್ಪ ಚಿನ್ನ ತಗೋ, ಬಂಗಾರ ತಗೋ, ಕಾಣಿಕೆ ತಗೋ. ಆತ ಒಂದು ತಗೊಳವಲ್ಲ, ಒಂದೊಂದೊಂದು ತಗೊಳಲ್ಲ, ಅವನು ಹೊಟ್ಟೋಗ್ತಾನೆ. ಆದ್ರೆ ಅಲ್ಲಿ ಪಕ್ಕದಲ್ಲಿ ನಿಂತಿದ್ದ ಗೇಜಿಗೆ ಇದು ಅರ್ಥನೇ ಆಗ್ಲಿಲ್ಲ. ಅವನು ಅದ್ರ ಮೇಲೆ ಆಸೆ ಪಡ್ತಾನೆ, ಓಡೋಗ್ತಾನೆ. ಓಡೋಗಿ ತಗೊಂಡ್ ಬಂದು ಬಚ್ಚಿಟ್ಕೊಂಡ್ಬಿಡ್ತಾನೆ. ಆಗ ದೇವರ ಮಹಾತ್ಮನ ಮನುಷ್ಯ, ನೀನು ಹೋಗಿದ್ದ ಎಲ್ಲ ಇದೆ ಅಂತ ಕೇಳಿ, ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಕೊನೆ ಕುಷ್ಠರೋಗ ಬರುತ್ತೆ ಅವನಿಗೆ. ನನಗೆ ಆಶ್ಚರ್ಯವಾದ ಸಂಗತಿ ಏನಂದ್ರೆ, ಎಲೀಷನ ಜೊತೆಗೆ ಇದ್ದಾನಾಯ್ತಾ, ಆತನಿಗೆ ಎಷ್ಟೊಂದು ಆತ್ಮಗಳು ಬರ್ತವೆ, ಆತ್ಮದ ವಿಷಯ ಎಲ್ಲ ಗೊತ್ತಾಗುತ್ತೆ. ಕುಷ್ಠರೋಗ ವಾಸಿ ಮಾಡ್ತಾರೆ, ಇನ್ನೂ ಅನೇಕ ಕಾರ್ಯಗಳು, ಅದ್ಭುತಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ದೇವರು ಪರ್ಫೆಕ್ಟ್ ಆಗಿ ಇವ್ರ ಜೊತೆಗೆ ಇದ್ದಾರೆ ಅಂತ ಅವನಿಗೆ ಗೊತ್ತಾಗ್ತದೆ ಪಕ್ಕದಲ್ಲಿದ್ದವನಿಗೆ. ಆದ್ರೂ ಕೂಡ ಅವನು ದುರ್ಮಾರ್ಗವನ್ನು ಹಿಡಿತಾನೆ ಅಂತಂದ್ರೆ ಅವ್ರು ಎಷ್ಟು ಹೃದಯ ಕೆಟ್ಟೋಗಿತ್ತು ಜನಗಳಿಗೆ ಅನ್ನುವಂಥ ಒಂದು ಸಂಗತಿಯನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಪಕ್ಕದಲ್ಲೇ ಇದ್ದಾನೆ. ನಾಮಾನ್ ಕುಷ್ಠರೋಗ ವಾಸಿ ಆಗುವಂತ ಒಂದು ಸೀನ್ ನೋಡಿದ್ರೇನೆ ನಮ್ಗೆ, ಒಂದ್ ವೇಳೆ ನಾವು ಕಣ್ಣಾರೆ ನೋಡಿದ್ರೆ ಬಹಳ ಭಕ್ತರಾಗ್ಬಿಡ್ತಿದ್ವಿ ಏನೋ. ಆದ್ರೆ ಅವನಂತ ಎಷ್ಟೋ ಅದ್ಭುತಗಳು ನೋಡಿದ್ರು ಕೂಡ ಅವನು ಅಲ್ಲಿ ಅದಕ್ಕೋಸ್ಕರ ಆಸೆ ಪಟ್ಟು, ಅದು ಹೋಗಿ ಯಾರಿಗೆ ಆ ದೇವರಾತ್ಮ ಇರುವಂತ ಎಲೀಷನ್ಗೆ ಸುಳ್ಳು ಹೇಳ್ತಾನೆ, ನಾನು ಹೋಗಿಲ್ಲ, ಎಲ್ಲೋ ಏನೂ ತಂದಿಲ್ಲ ಅಂತ. ಅದನ್ನ ಗೊತ್ತಲ್ವಾ ದೇವರಾತ್ಮ ಇವನ್ ಜೊತೆಗೆ ಮಾತಾಡುತ್ತೆ. ಆ ತರ ಒಂದು ಜನರು ನೀಚರಾಗಿ ವರ್ತಿಸಲಿಕ್ಕೆ ಹೇಳ್ತಾರೆ ಸ್ವಾಮಿ, ಇಲ್ಲಿ ದುರ್ಮಾರ್ಗಗಳಿಗೆ ಲಜ್ಜೆಗೊಳ್ಳಿರಿ, ನಾಚಿಕೆ ಪಡ್ರಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಅಂತ. ದೇವರು ಇವ್ರ ಅಪರಾಧಗಳನ್ನ ಶುದ್ಧಿ ಮಾಡ್ಬೇಕು. ದೇವರು ಇವ್ರ ಅಪರಾಧಗಳನ್ನೆಲ್ಲ ಕ್ಷಮಿಸ್ತೀನಿ ನಿಮ್ಮ ಮೇಲೆ, ನೀವು ತಿರುಗ್ಕೊಳ್ರಿ ನನ್ನ ಕಡೆ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಈ ರೀತಿಯಾಗಿ ಪುನಃಸ್ಥಾಪನೆ ಮಾಡುವಂಥದ್ದು. ಯಾವಾಗ್ಲೂ ಯೇಸು ಸ್ವಾಮಿ ಒಂದು ಕಾರ್ಯ ಏನಂದ್ರೆ, ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಣೆ ಮಾಡುವುದಕ್ಕೆ ನಾನು ಬಂದನೆ ಹೊರತು ಅವ್ರನ್ನ ಹಾಳು ಮಾಡಕ್ಕೇನು ಬಂದಿಲ್ಲ. ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಿಸುವುದು. ರೋಗ ಇರುವವನಿಗೆ ವೈದ್ಯನ ಅವಶ್ಯಕತೆಯೇ ವಿನಃ ರೋಗವಿಲ್ಲದವನಿಗಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟು ತ್ಯಾಗ ಮಾಡಿ, ಮತ್ತೆ ಅವರು 3ನೇ ದಿವಸದಲ್ಲಿ ಎದ್ದು ಪರಲೋಕಕ್ಕೆ ಹೋಗುವ ಎಲ್ಲರನ್ನು ಕೂರಿಸಿ, ನಾನು ಪರಲೋಕಕ್ಕೆ ಹೋಗ್ತೀನಿ, ನನ್ನ ಆತ್ಮನ ನಿಮಗೆ ಕೊಡ್ತೀನಿ, ನನ್ನ ಆತ್ಮನ ಮೂಲಕವಾಗಿ ನೀವು ಕಾರ್ಯಗಳನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಯೇಸು ಸ್ವಾಮಿ ಈ ವಾಕ್ಯದಲ್ಲಿ ಕೂಡ ಎಜ್ಕೇಲ್ ಪ್ರವಾದನೆ ಗ್ರಂಥದಲ್ಲಿ, ಈ ಪ್ರವಾದನೆ ಗ್ರಂಥ ಬರೆದಿರುವಂಥದ್ದು ಕಠಿಣವಾದ ಪರಿಸ್ಥಿತಿಗಳಲ್ಲಿ, ಕಠಿಣವಾದಂಥ ಒಂದು ದಿನಮಾನಗಳಲ್ಲಿ ಈ ಪ್ರವಾದನೆಗಳನ್ನು ದೇವರು ಇಸ್ರಾಯೇಲರಿಗೆ ನುಡಿಸಿದ್ದಾರೆ. ಆದರೆ ಅಷ್ಟೇ ಇಸ್ರಾಯೇಲರಿಗೆ, ನೀವು ನನ್ನ ಕಡೆ ತಿರುಗಿಕೊಂಡ್ರೆ ನನ್ನ ಆತ್ಮ ನಿಮ್ಮ ಕಡೆ ಇರ್ತೀನಿ. ಕಲ್ಲಾದ ಹೃದಯವನ್ನು ನೋಡಿ, 26ನೇ ವಚನದಲ್ಲಿ ಮೇಲೆ ನೋಡ್ಬೇಕು ನೀವು ಏನಂತ ಹೇಳ್ತಾರೆ. 28ನೇ 27ರಿಂದ ಕೊಟ್ಟಾರೆ ಇಲ್ಲಿ, ಆದ್ರೆ ಒಂದೇ ಒಂದು ವಚನ 26 ನಾವು ನೋಡಿದ್ರೆ, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಅಂತ. ಇನ್ನೊಂದು ಕಡೆ ಹೇಳುತ್ತೆ, ಮನುಷ್ಯರ ಹೃದಯ ಕೊಡ್ತೀನಿ ನಿಮಗೆ ಅಂತ. ಅದು ಬೇರೆ ಎಲ್ಲೋ ಕಡೆ ನೋಡಿದ್ದೀನಿ ನಾನು. ಮನುಷ್ಯರ ಹೃದಯವನ್ನ ಕೊಡ್ತೀನಿ ನಿಮ್ಗೆ, ಅದು ಬಹಳ ಸ್ಪಷ್ಟವಾಗಿದೆ. ನಿಮಗೆ ಬೇರೆ ಯಾವ್ದು ಹೃದಯ ಕೊಡುದಿಲ್ಲ, ಮಾಂಸದ ಹೃದಯ ಕೊಡ್ತೀನಿ ಅಂತ ಹೇಳ್ತಾರೆ ಒಂದ್ ಕಡೆ. ಆಯ್ತಾ, ಮಾಂಸದ ಹೃದಯವನ್ನ ನಿಮ್ಗೆ ನಾನು ಕೊಡ್ತೀನಿ. ಏನಂದ್ರೆ ಅನೇಕ ಹೃದಯಗಳು ಇವಾಗ ಕಲ್ಲಾಗಿ ಹೋಗಿದವು. ಎಷ್ಟೇ ಬೋಧನೆ ಕೇಳೋ, ಎಷ್ಟೇ ಹಾಡು ಕೇಳೋ, ಸುಮ್ಮನೆ ತಮಾಷೆಗೆ ಕಿವಿಗೆ ಹಾಕೊಂಡು ಏನು ಇಯರ್ಫೋನ್ ಹಾಕೊಂಡು ಸುಮ್ಮನೆ ಕೇಳ್ತಾ ಇರ್ತೀವಿ ಹೊರತಃ ಅದರ ಬದಲಾವಣೆಯನ್ನ ಹೆಚ್ಚಾಗಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗಿನ ಕಾಲದೊಳಗೆ ನಾವು. ಹಾಗಾಗಿ ಸ್ವಾಮಿ ಏನ್ ಹೇಳ್ತಾರೆ, ಕಲ್ಲಾದ ಹೃದಯವನ್ನ ನಿಮ್ಮೊಳಗಿನ ತೆಗಿಬೇಕು. ನಾವು ಕಲ್ಲಾದ ಹೃದಯ ಇದೆಯಲ್ಲ, ಮೃದು ಮಾಡ್ಕೋಬೇಕು. ನಾವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೀವಿ, ನಾವು ಎಷ್ಟು ವರ್ಷ ಜೀವಿಸ್ತೀವಿ, ನಾವು ಯಾವ ಒಂದು ಕಾರ್ಯಗಳಿಗಾಗಿ ಜೀವಿಸ್ತಾ ಇದ್ದೀವಿ, ಇದಕ್ಕೋಸ್ಕರ ನಾವೇನು ಅನ್ಯಾಯ ಕ್ರಮ ಮಾಡ್ಬೇಕು. ದೇವ್ರ ಹತ್ರ ಬೇಡಿಕೊಂಡ್ರೆ ದೇವ್ರು ನಮ್ಗೆ ಸಕಲ ಕೊಡ್ತಾರೆ. ನಾವು ಅದನ್ನ ಹೆಜ್ಜೆ ನಡೀತಾ ಇದ್ರೆ ಅಂತಕ್ಕಂಥ ತಿಳ್ಕೊಂಡು ದೇವ್ರು ನಾವು ಒಂದಲಿಕ್ಕೆ ಐಶ್ವರ್ಯವಂತರೇ, ನಾವು ಪರಲೋಕ ಸಿಗ್ತದೆ ಅಂದ್ರೆ ಐಶ್ವರ್ಯವಂತರೇ. ದೇವ್ರ ವಾಕ್ಯ ಯಾಕೋಬದಲ್ಲಿ ಹೇಳುತ್ತೆ. ಆದ್ರೆ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟ ತೊಂದರೆಗಳ ನಡುವೆ ನಮಗೆ ದೇವ್ರ ಸಹಾಯ ಮಾಡ್ತಾರೆ. ಆತನ ಆತ್ಮ ನಮ್ಮಲ್ಲಿದ್ದಾಗ ಆತನ ಆತ್ಮದ ಪ್ರಕಾರ ನಾವು ಜೀವಿಸ್ತಾ ಇರ್ತೀವಿ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಮತ್ತು ಪ್ರೀತಿಯುಳ್ಳ ದೇವರ ಮಕ್ಕಳೇ,
ಈ ಆತ್ಮನಿಂದ ನಡೆಸ್ಕೊಳ್ಬೇಕು ಅಂತ ಹೇಳಿ ನಾವು ವಾಕ್ಯದಲ್ಲಿ ಓದ್ತೀವಿ. ಈ ದಿನದ ಡಿವೋಷನ್ ಬುಕ್ಕಲ್ಲಿ ದೇವರು ತನ್ನ ಜನರನ್ನು ಪವಿತ್ರಾತ್ಮನ ಮೂಲಕ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ ಮತ್ತು ಸಾಮೂಹಿಕವಾಗಿ ಪುನಃಸ್ಥಾಪಿಸುವ ವಾಗ್ದಾನವನ್ನು ಎತ್ತಿ ತೋರಿಸುತ್ತದೆ. ಈ ಭಾಗವು ದೇವರು ಹೃದಯಗಳನ್ನು ಪರಿವರ್ತಿಸುವುದಲ್ಲದೆ ತನ್ನ ಜನರಿಗೆ ಆಶೀರ್ವಾದ, ಫಲಪ್ರದತೆ ಮತ್ತು ನಿರಂತರ ಜೀವನವನ್ನು ತರುತ್ತಾನೆ ಎಂದು ಒತ್ತಿ ಹೇಳುತ್ತದೆ. ದೇವರ ಪುನಃಸ್ಥಾಪನೆಯು ಸಮಗ್ರವಾಗಿದೆ. ಆಧ್ಯಾತ್ಮಿಕ ನವೀಕರಣ, ಸಬಲೀಕೃತ ವಿಧೇಯತೆ ಮತ್ತು ದೈಹಿಕ ಆಶೀರ್ವಾದ ಎಲ್ಲವೂ ಆತನ ಆತ್ಮದಿಂದ ಹರಿಯುತ್ತದೆ. ಆತನ ವಾಗ್ದಾನಗಳನ್ನು ನಂಬುವ ಮೂಲಕ, ಆತನ ಆತ್ಮವನ್ನು ಸ್ವೀಕರಿಸುವ ಮೂಲಕ ಮತ್ತು ವಿಧೇಯತೆಯಲ್ಲಿ ಜೀವಿಸುವ ಮೂಲಕ ನಾವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ದೇವರ ನಂಬಿಗಸ್ತಿಕೆ, ಶಾಂತಿ ಮತ್ತು ಪ್ರತಿಫಲತೆಯನ್ನು ಅನುಭವಿಸುತ್ತದೆ ಅಂತ ಡಿವೋಷನ್ ಬುಕ್ಕಲ್ಲಿ ಇವತ್ತು ಹೇಳುತ್ತೆ. ಸುವಾರ್ತಿಕರ ಜೀವನ ಚರಿತ್ರೆ ಇವತ್ತು ಏನಿದೆ ಅಂದ್ರೆ, ಡೇನಿಯಲ್ ಅಲೆನ್ ಡೇವಿಸ್ ಸಭಾಪಾಲಕರು, ಇವರು ಪಾಸ್ಟರ್ಸ್, ಇವಾಗ ಇವರು ಜೀವಂತವಾಗಿದ್ದಾರೆ. ಹಿಡಾಹೋ ಅಂತಕ್ಕಂಥ ಜಾಗದಲ್ಲಿ ಆ ಕಲ್ವಾರಿ ಚಾಪಲ್ನ ಮೌಂಟೇನ್ ಹೋಮ್ನ ಪ್ರಮುಖ ಸಭಾಪಾಲಕರಾಗಿದ್ದಾರೆ ಇವರು. ಕಲ್ವಾರಿ ಚಾಪಲ್ ಸತ್ಯವೇದ ಕಾಲೇಜಿನಲ್ಲಿ ತಮ್ಮ ಅಧ್ಯಯನವನ್ನು ಮುಗಿಸಿ ನಂತರ ಚಕ್ ಸ್ಮಿತ್ ಅವರು ಕಲಿಸಿದಂಥ ವಿವರಣಾತ್ಮಕ ಉಪದೇಶದ ಮಾದರಿಯನ್ನು ಅನುಸರಿಸಿ ದೇವರ ವಾಕ್ಯದ ಪದವನ್ನು ಪದ್ಯಕ್ಕೆ ಕಲಿಸ್ತಾರೆ ಮತ್ತು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರೆ ಕಲಿಸಲು ವರ್ಷದಲ್ಲಿ ಸಭಾಪಾಲಕ ಡೆನ್ ತಮ್ಮ ಸಭೆಯನ್ನು ನಿಷ್ಠೆಯಿಂದ ಪಾಲಿಸುತ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆ, ಪ್ರಾರ್ಥನೆ ಮತ್ತು ಸೇವೆಗೆ ಒತ್ತು ನೀಡುತ್ತಾರೆ. ಸತ್ಯವೇದ ಬೋಧನೆ, ಸೇವೆ ಮತ್ತು ಸಮುದಾಯದ ಪ್ರಭಾವದ ಮೂಲಕ ಅವರು ಸತ್ಯವೇದದಲ್ಲಿ ಬೇರೆಯವರಿರುವ ರೂಪಾಂತರಗೊಂಡ ಜೀವನವನ್ನು ನಡೆಸಲು ಭಕ್ತರನ್ನು ಪ್ರೋತ್ಸಾಹಿಸುವುದು. ಅವರ ವಿನಮ್ರ ಹೃದಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಹೆಸರುವಾಸಿಯಾದ ಸಭಾಪಾಲಕ ಡ್ಯಾನ್ ಮೌಂಟೇನ್ ಹೋಮ್ ಅನ್ನು ಕ್ರಿಸ್ತನ ಕೇಂದ್ರಿತ ಫೆಲೋಶಿಪ್ ಆಗಿ ಮುನ್ನಡೆಸ್ತಾರೆ. ಹೀಗೆ ಆಳವಾಗಿ ಅವರನ್ನ ಪ್ರೀತಿಸ್ತಾರೆ, ದೇವರನ್ನು ಆಳವಾಗಿ ಪ್ರೀತಿಸ್ತಾರೆ ಮತ್ತು ಸತ್ಯವೇದವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಪ್ರೇರೇಪಿಸ್ತಾರೆ. ಈ ರೀತಿ ಒಬ್ಬ ಮನುಷ್ಯ ಹೈಡಾಹೋದಲ್ಲಿ ಇದ್ದಾರೆ. ಅವರು ಕಲ್ವಾರಿ ಚಾಪಲ್ನಲ್ಲಿ ಇದ್ದಾರೆ, ನಮ್ಮ ಕಲ್ವಾರಿ ಚಾಪಲ್ನಲ್ಲಿ ಅಂತ ಮತ್ತೊಂದು ನಮಗೆ ಸಂತೋಷದ ಸಂಗತಿಯಾಗಿರುತ್ತೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ದೇವರಾತ್ಮ ನಮ್ಮಲ್ಲಿ ಬಂದ್ರೆ ಏನಾಗುತ್ತೆ, ಪರಿಶುದ್ಧವಾಗಿ ಜೀವಿಸ್ತೀವಿ ಮೊದಲನೇದಾಗಿ. ಎರಡನೇದಾಗಿ ದೇವರ ಸೇವೆ ಮಾಡ್ತೀವಿ ಮತ್ತು ದೇವರ ಒಂದು ಕಾರ್ಯಗಳಲ್ಲಿ ನಾವು ನೆಲೆಗೊಂಡು ಸಾಕ್ಷಿಗಳಾಗಿ ನಾವಿರ್ತೀವಿ. ದೇವರಾತ್ಮನಿಂದ ನಡೆಸಲ್ಪಟ್ರೆ ಬೇರೆ ಬೇರೆಯವರು ಫಿಲಿಪ ದೇವರಾತ್ಮನಿ ಎತ್ಕೊಂಡೋಗಿ ಅದರ ದೇವರಾತ್ಮನಿಂದ ನಡೆಸ್ಕೊಂಡೋದ್ರೆ ಸದಾಕಾಲ ನಮಗೆ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಬರೀ ಸೈತಾನ್ ಕೆಲಸ ಮಾಡಿಕೊಂಡು ನಮ್ಮ ಆಲೋಚನೆ ಮಾಡಿಕೊಂಡು ಸೇವೆ ಮಾಡಲು ಕೂಡ ಅನೇಕ ಸಂದರ್ಭದಲ್ಲಿ ನಾವು ಇದೇ ಥರ ಮಾಡ್ಕೊಂಡಿದ್ದೀವಿ. ಸೇವೆ ಮಾಡ್ತಾ ಇರ್ತೀವಿ, ಇನ್ನೊಂದು ಸೈತಾನ್ ಕೆಲಸ ಮಾಡ್ತಿರ್ತೀವಿ. ಸೇವೆ ಮನೆಗಳಲ್ಲಿ ಮತ್ತೆ ಚರ್ಚ್ಗಳಲ್ಲಿ ಮತ್ತೆ ಕುಟುಂಬಗಳಲ್ಲಿ ಕೂಡ ಇದೇ ಥರ ನಡೆದ್ರೆ ಏನು ಪ್ರಯೋಜನ ಇಲ್ಲ. ಕಲ್ಲಾದ ಹೃದಯ ಇದ್ರೆ, ಮೃದುವಾದ ಹೃದಯವನ್ನ ದೇವ್ರು ಕೊಡ್ಲಿಕ್ಕೆ ಹೇಳ್ಬೇಕು. ನಮಗೆ ಪರಲೋಕ ಸಿಗಲ್ಲ ಇಲ್ಲ ಅಂದ್ರೆ. ಆತ್ಮಭರಿತರಾಗಿ ನಡೆದುಕೊಳ್ಳೋಣ, ಆತ್ಮೀಯವಾಗಿ ಜೀವಿಸಿ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರ ಈ ವಾಕ್ಯಗಳೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ಈ ದಿವಸ ಜೂನ್ 1ನೇ ತಾರೀಕು ನಾವು ಬಂದು ತಲುಪಿಸಿದ್ದೀವಿ ಇಲ್ಲಿ ಮಠ. 5ನೇ ತಿಂಗಳು ಮುಗಿದ 6ನೇ ತಿಂಗಳು ಪ್ರಾರಂಭ, ಅರ್ಧ ವರ್ಷ. ಯೇಸು ಸ್ವಾಮಿ, ನೀನು ನಮ್ಮ ಜೊತೆಯಲ್ಲಿ ಆತ್ಮಸ್ವರೂಪನಾಗಿದ್ದು ದಿನ ದಿನ ಕೈ ಹಿಡಿದು ನಡೆಸು. ಇಡೀ ಕಲ್ವಾರಿ ಚಾಪಲ್ನಲ್ಲಿ ಇರುವಂತ ಎಲ್ಲ ವಿಶ್ವಾಸಿಗಳು, ಸೇವಕರು, ಅವ್ರ ಕುಟುಂಬ, ಅವ್ರ ಮಕ್ಕಳು, ಹಾಸ್ಟೆಲ್ಗಳು ಎಲ್ಲನೂ ನೀನು ಆಶೀರ್ವದಿಸು. ನಾವು ನಿನ್ನ ಕನಕ್ಕಾಗಿ ಸೇವೆ ಮಾಡ್ಬೇಕು ಹೊರತು ನಮ್ದು ಒಂದು ಹೆಚ್ಚಿಸ್ಕೊಳಕ್ಕೋ ಬೇರೆ ಇನ್ಯಾವುದಕ್ಕೋ ಅಲ್ಲ. ಪರಿಶುದ್ಧವಾಗಿರ್ಬೇಕು ನಾವು. ನಮ್ಮನ್ನು ಪುನಃಸ್ಥಾಪಿಸು. ನಮ್ಮ ಮನೆಗಳನ್ನು ಉದ್ಧಾರ ಮಾಡು. ನಮ್ಮ ಮನಸ್ಸುಗಳನ್ನು, ನಮ್ಮ ಜೀವನವನ್ನು ಉದ್ಧಾರ ಮಾಡು. ಪರಿಶುದ್ಧಗೊಳಿಸು. ಈ ದಿವಸ ಬೆಳಿಗ್ಗೆ ಎದ್ದು ನಮ್ಮ ಕೆಲಸದಲ್ಲಿ ತೊಡಗಿ ನಾವು ಜೀವ ಇರುವವರೆಗೂ ನಿನಗೆ ಇರುವಂತೆ ಸಹಾಯ ಮಾಡು. ಬೇಕಾದ ಸಕಲವನ್ನು ಅನುಗ್ರಹಿಸಿ ಕೃಪೆಯನ್ನು ತುಂಬಿಸು, ಬಲಪಡಿಸು.
ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಆಮೆನ್.